ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ಈ ವಿಡಿಯೋದಲ್ಲಿ ನಾನೊಂದು ವರ್ಕ್ ಬ್ಲೌಸ್ ನಿಮ್ಗೆ ತೋರಿಸ್ತಿದ್ದೀನಲ್ಲ, ಸೊ ಇದನ್ನು ನಾನೇ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಟ್ಟಿರೋದು. ಇದು ಹ್ಯಾಂಡ್ಸ್ಗೆಲ್ಲ ಬೀಡ್ಸು. ಇದನ್ನೇ ನನಗೆ ಮೆಷರ್ಮೆಂಟಿಗೆ ಅಂತ ಕೊಟ್ಟಿದ್ದಾರೆ. ಸೊ ಈ ಮೆಷರ್ಮೆಂಟ್ ಬ್ಲೌಸ್ನ ಯೂಸ್ ಮಾಡಿಕೊಂಡು ಈಗ ನಾನು ಒಂದೇ ಮೆಷರ್ಮೆಂಟ್ದು 2 ಬ್ಲೌಸ್ನ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ನೋಡಿ, ಈ ಒಂದು ವರ್ಕ್ ಎಷ್ಟು ಚೆನ್ನಾಗಿದೆ ನೋಡಿ, ತುಂಬಾ ಚೆನ್ನಾಗಿ ಬಂತು. ಬ್ರಾಡ್ ಡೀಪ್ ಅದು ಫ್ರಂಟಲ್ಲಿ ನೋಡಿ ಈ ರೀತಿಯಾಗಿದೆ ವರ್ಕು. ಸೊ ಅಲ್ಲಿ ವರ್ಕ್ ಮಾಡಿಸಿದ್ರು. ಫ್ರಂಟ್ಗೆ ಈ ರೀತಿ ಲೇಸ್ನ ಕೊಟ್ಟಿದ್ದೀನಿ ನಾನು. ಈ ಒಂದು ಆರ್ಮೋಲ್ ಹತ್ರ ಇದೆಯಲ್ಲ, ಇದು ಲೇಸ್ನ ಅಟ್ಯಾಚ್ ಮಾಡಿರೋದು. ತುಂಬ ಚೆನ್ನಾಗಿ ಲುಕ್ ಅನ್ನೋದು ಬಂದಿತ್ತು ಅದು. ಸೊ ಈಗ ಅದೇ ಮೆಷರ್ಮೆಂಟ್ಗೆ 2 ಬ್ಲೌಸ್ನ ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಒಂದು ವೈಟ್ ಬ್ಲೌಸ್, ಒಂದು ವೈಟ್ ಅಂದರೆ ಕ್ರೀಮ್ ಮಿಕ್ಸ್ ವೈಟ್ ಥರ, ಇನ್ನೊಂದು ಈ ಥರ ಬ್ಲೂ ಕಲರ್ ಬ್ಲೌಸು. ಎರಡು ಒಟ್ಟಿಗೆ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಮೆಷರ್ಮೆಂಟ್ ಬ್ಲೌಸ್ ಒಂದೇ ಇದೆ, 2 ಪೀಸ್ನ ಕಟ್ ಮಾಡ್ತಾಯಿದ್ದೀನಿ. ಫಸ್ಟಿಗೆ ಒಂದ್ರ ಮೇಲೆ ಒಂದು ನೀಟಾಗಿ ಕ್ಲಾತ್ನ ಇಟ್ಕೊಂಡು ಐರನ್ ಮಾಡ್ಕೋಬೇಕಾಗತ್ತೆ. ನಾನು ಐರನ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಮಾರ್ಜಿನ್ ಸಮ ಇಲ್ಲ ಅಂತ ಹೇಳ್ಬಿಟ್ಟು ನೀಟಾಗಿ ಮಾರ್ಜಿನ್ ಸಮ ಮಾಡ್ಕೊಳಕ್ಕೆ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಂಡಿದ್ದೀನಿ. ಒಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡ್ಕೊಂಡಿದ್ದಾದಮೇಲೆ ಫಸ್ಟಿಗೆ ಲೆಂತ್ ಎಷ್ಟಿದೆ ಅಂತ ಚೆಕ್ ಮಾಡ್ತಾಯಿದ್ದೀನಿ. ಈ ಕಸ್ಟಮರ್ ತುಂಬ ಬ್ಲೌಸಸ್ ಹೊಲಿಸಿದ್ದಾರೆ ನನ್ನ ಹತ್ರ. ಸುಮಾರು ಇಲ್ಲ ಅಂದರೆ ಒಂದು 30-40 ಬ್ಲೌಸ್ನೇ ಹೊಲಿಸಿದ್ದಾರೆ. ಸೊ ನಾನು ಹಂಗೆ ಮಾರ್ಕ್ ಮಾಡ್ಕೊಂಡು ಸ್ಟಿಚ್ ಮಾಡಬಲ್ಲೆ. ಸೊ ನಿಮಗೆ ಯಾವ ರೀತಿ ಅರ್ಥ ಆಗಬೇಕು ಅನ್ನೋ ಉದ್ದೇಶದಿಂದ ನಾನು ಈ ರೀತಿ ಮೆಷರ್ಮೆಂಟ್ನ ತಗೊಳ್ತಾ ಇದ್ದೀನಿ. ಸೊ ಲೆಂತ್ ಬೇಕು ಅವ್ರದ್ದು 14.5 ಇಂಚು, 1 ಇಂಚ್ ಎಕ್ಸ್ಟ್ರಾ ತೊಗೊಂಡು 15.5ಗೆ ಮಾರ್ಕ್ ಮಾಡ್ಕೋತೀನಿ. ನೋಡಿ, ಈ ರೀತಿ ನೀಟಾಗಿ ಮಾರ್ಕ್ ಅನ್ನೋದನ್ನು ಮಾಡ್ಕೋತಾ ಇದ್ದೀನಿ. ನೋಡಿ, ಈಗ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೋಬೇಕು. ಯಾರೆಲ್ಲ ಹೊಸದಾಗಿ ನಾನು ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ನಿಮಗೆ ಮುಂಚಿತವಾಗಿ ಬರುತ್ತೆ. ಈಗ ನೋಡಿ, ನೆಕ್ ವಿಡ್ತ್ನ ತಗೋತಾ ಇದ್ದೀನಿ. ಯೂಸ್ವಲಿ ಬ್ರಾಡ್ ನೆಕ್ ಆಗಿರೋದ್ರಿಂದ ಸ್ವಲ್ಪ ನೋಡಿಕೊಂಡು ನೆಕ್ ವಿಡ್ತ್ನೆಲ್ಲ ಹಾಕ್ಕೊಂಡು ನೋಡಿ. ಈ ಒಂದು ಬ್ಲೌಸು ಇದು ವೈಟಿಶ್ ಇದೆಯಲ್ಲ, ಅದು ಸ್ವಲ್ಪ ಈ ಬ್ಲೌಸ್ಗೆ ಮೇಲೆ ಹಾಕಿದ್ದೀನಲ್ಲ ಲೈನಿಂಗು, ಇವೆರಡಕ್ಕೂ ನಾನು ಒಟ್ಟಿಗೆ ಕಟ್ ಮಾಡ್ತಾಯಿದ್ದೀನಿ. ಅಂದರೆ ವರ್ಕ್ ಬ್ಲೌಸ್ಗೆ ಮತ್ತು ಇನ್ನೊಂದು ಬ್ಲೌಸ್ಗೂ ಎರಡಕ್ಕೂ ಸೇರಿ, ನಾರ್ಮಲ್ ಬ್ಲೌಸ್ಗೂ ಎರಡಕ್ಕೂ ಸೇರಿ ಒಟ್ಟಿಗೆ ಕಟ್ ಮಾಡ್ತಾಯಿದ್ದೀನಿ. ನೋಡಿ, ನೆಕ್ ವಿಡ್ತ್ ತೊಗೊಂಡಿದ್ದೀನಿ ನಾನು 2.5 ಇಂಚು, ಶೋಲ್ಡರ್ ತೊಗೊಂಡಿದ್ದೀನಿ 3 ಇಂಚಸ್ಗೆ. 5.5 ಆಯ್ತಲ್ಲ, 5.5ನ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವ್ರಿಗೆ ಆರ್ಮೋಲ್ ತೊಗೋತಾ ಇದ್ದೀನಿ ನಾನು 6 ಇಂಚಸ್ಸು. 6 ಇಂಚಸ್ಗೆ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಲೈನ್ನ ಡ್ರಾ ಮಾಡ್ಕೋತೀನಿ. ನನ್ನ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ ಅಂತ ಆಶಿಸ್ತೀನಿ. ಇಷ್ಟಾದಮೇಲೆ ಬ್ಲೌಸ್ನ ತೊಗೊಂಡು ವೇಸ್ಟ್ನ ಮೆಷರ್ಮೆಂಟ್ ತೊಗೊಳ್ಳಿ. ವೇಸ್ಟ್ ಮೆಷರ್ಮೆಂಟ್ ತೊಗೊಳಕ್ಕೆ ನಾನು ಈಗಾಗಲೇ ಸುಮಾರು ವೀಡಿಯೋಗಳಲ್ಲಿ ಹೇಳಿದ್ದೀನಿ. ಕಾಜಾ ಪಟ್ಟಿನ ಬಿಟ್ಟು ನೀವು ಅಲ್ಲಿಂದ ವೇಸ್ಟ್ ಮೆಷರ್ಮೆಂಟ್ನ ಮಾಡ್ಕೋಬೇಕಾಗತ್ತೆ. ಎಷ್ಟು ಬರುತ್ತೆ ವೇಸ್ಟು ಅಂತ ಈ ರೀತಿ ಚೆಕ್ ಮಾಡ್ಕೊಳ್ಳಿ. ನೋಡಿ, 32.5 ಬಂತು. 32.5ನ ಡಿವೈಡೆಡ್ ಬೈ 4 ಮಾಡಿದ್ರೆ ನಿಮಗೆ 8 ಒಂದು ಲೈನ್ ಬರುತ್ತೆ. ಸೊ ನೀವು ಈ ರೀತಿ ಟೇಪ್ನ 4 ಫೋಲ್ಡ್ ಮಾಡ್ಕೊಳ್ಳಿ. ಈಸಿ ಮೆಥಡಲ್ಲಿ ನಿಮಗೆ ನೋಡಿ, ಫಸ್ಟ್ ಫೋಲ್ಡ್ ಒಂದು ಮಾಡ್ಕೊಳ್ಳಿ, ಸೆಕೆಂಡ್ ಫೋಲ್ಡ್ ಮಾಡಿಕೊಂಡ್ರೆ ನಿಮಗೆ ಕರೆಕ್ಟಾಗಿ ವೇಸ್ಟ್ ಮೆಷರ್ಮೆಂಟ್ ಅನ್ನೋದು ಬಂದ್ಬಿಡುತ್ತೆ. ಸೊ ನಿಮಗೆ ಕ್ಯಾಲ್ಕುಲೇಷನ್ ಹಾಕೋಕ್ಕೆ ಬರಲ್ಲ ಅನ್ನೋರು ಟೇಪ್ನ ಈ ರೀತಿ ನೀವು ಫೋಲ್ಡ್ ಮಾಡಿಕೊಂಡ್ರೆ ನಿಮಗೆ ವೇಸ್ಟ್ ಮೆಷರ್ಮೆಂಟು ಅಷ್ಟೇ, ಚೆಸ್ಟ್ ಮೆಷರ್ಮೆಂಟು ಅಷ್ಟೇ ಆರಾಮ್ಸೆ ಬಂದ್ಬಿಡುತ್ತೆ. 1 ಇಂಚ್ ಡಾಟ್ಗೆ 1.5 ಇಂಚ್ ನಾನು ವೇಸ್ಟ್ಗೆ ಬಿಡ್ತೀನಿ. ಎಕ್ಸ್ಟ್ರಾ ಮಾರ್ಜಿನ್ಗೆ 1.5 ಇಂಚು. ಈಗ ಚೆಸ್ಟ್ ಮೆಷರ್ಮೆಂಟ್ನ ತೊಗೋತಾ ಇದ್ದೀನಿ. ನೋಡಿ, ಚೆಸ್ಟ್ ಮೆಷರ್ಮೆಂಟ್ ಬಂದು ನೋಡಿ 9.25 ಇದೆ ಆಯ್ತಲ್ಲ. ನೀಟಾಗಿ ಈ ರೀತಿ ಎಳೆದು ತೊಗೊಳ್ಳಿ. 9.25 ಕರೆಕ್ಟಾಗಿ ಇಲ್ಲಿ ಬಂದಿದೆ. 9.25ಗೆ ಒಂದು ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ನಿಮಗೆ ಇಲ್ಲ ಅಂದರೆ ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ಳಿ ಮೆಷರ್ಮೆಂಟು, ಚೆಸ್ಟ್ ಮೆಷರ್ಮೆಂಟ್ ಎಷ್ಟು ಬೇಕು ಅಂತ ನೀಟಾಗಿ ಮೇಜರ್ನ ಮಾಡ್ಕೊಳ್ಳಿ. ನನಗಿಲ್ಲಿ 9.25 ಬಂದಿದೆ. ನಾನು 9.25ಗೆ ಒಂದು ಮಾರ್ಕ್ನ ಮಾಡ್ಕೋತೀನಿ.
ನಿಮಗೆ ಯಾವ ರೀತಿ ಕಟ್ಟಿಂಗ್ಸ್ ಬೇಕು ಇಲ್ಲ ಸ್ಟಿಚಿಂಗ್ಸ್ ಬೇಕು ಕಮೆಂಟ್ ಮಾಡಿ. ನೋಡಿ, ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಎಕ್ಸ್ಟ್ರಾ ಮಾರ್ಜಿನ್ಗೆ 1.5 ಇಂಚನ್ನ ಮಾರ್ಕ್ ಮಾಡಿಕೊಂಡೆ. ವೆಸ್ಟದು ಮತ್ತು ಚೆಸ್ಟದು ಎರಡೂ ಸೇರಿಸ್ತಾ ಒಂದು ಲೈನ್ನ ಈ ರೀತಿ ಎಳ್ಕೊಬೇಕಾಗತ್ತೆ. ನೋಡ್ತಿದ್ದೀರಲ್ಲ, ಈ ರೀತಿ ಎಳ್ಕೊಂಡು ಈಗ ನಾನು ಆರ್ಮೋಲ್ ರೌಂಡಿಂಗಿಗೆ 1.5 ಇಂಚನ್ನ ತಗೋತಾ ಇದ್ದೀನಿ. 1.5 ಇಂಚು ಆರ್ಮೋಲ್ ರೌಂಡಿಗೆ ತೊಗೊಂಡ್ಮೇಲೆ ನೋಡಿ, ಇಲ್ಲಿ 6 ಇಂಚಿಗೆ ನೀವು ಅರ್ಧ ತೊಗೊಂಡು ಅದು ಮೂರು ಬರುತ್ತಲ್ಲ, 3ಗೆ 1 ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಕರ್ವ್ ಸ್ಕೇಲ್ ತೊಗೊಂಡು ನೀಟಾಗಿ ಈ ರೀತಿ ಲೈನ ಡ್ರಾ ಮಾಡ್ಕೊಳ್ಳಿ. ಇಷ್ಟಾದಮೇಲೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ, ನೀವು ಆರ್ಮೋಲ್ ಎಷ್ಟು ತೊಗೊಂಡಿದ್ದೀರಾ ಅಂತ. ನೋಡಿ, ನಾನು 6 ತೊಗೊಂಡಿದ್ದೀನಿ, 6 ಕರೆಕ್ಟಾಗಿ ಬರುತ್ತೆ. ಮತ್ತು ಆರ್ಮೋಲ್ ಲೂಸ್ ಎಷ್ಟು ಬೇಕು ಅನ್ನೋದು ಒಂದು ಚೆಕ್ ಮಾಡ್ಕೊಳ್ಳಿ. 9 ಇಂಚ್ ಬೇಕು, 9 ಇಂಚ್ ಇಲ್ಲಿ ಬರುತ್ತಾ ಅಂತ ಒಂದು ಸಲ ಚೆಕ್ ಮಾಡ್ಕೋಬೇಕಾಗತ್ತೆ. ಇದು ಕಂಪಲ್ಸರಿ, ನೀವು ಚೆಕ್ ಮಾಡ್ಕೊಳ್ಳೇಬೇಕು. ನೋಡಿ, ಇಲ್ಲಿ 1/2 ಇಂಚ್ ಬಿಟ್ರು ನಾವು ಬಟ್ಟೆ ಇಲ್ಲಿಂದ ಸ್ಟಿಚ್ ಮಾಡ್ಕೋತೀವಿ ಅಂದ್ಕೊಳ್ಳಿ. ನೋಡಿ, ಈ ರೀತಿ ಇಟ್ಕೊಳ್ಳಿ, ನಿಮ್ಗೆ ಕರೆಕ್ಟಾಗಿ 9 ಇಂಚ್ ಬರುತ್ತೆ. ಒಂದೆರಡು ಲೈನ್ ಆ ಕಡೆ ಈ ಕಡೆ ಆದರೂ ಪರವಾಗಿಲ್ಲ, ತೊಂದರೆ ಇಲ್ಲ. ಈಗ ಡೀಪ್ನ ಮಾರ್ಕ್ ಮಾಡ್ಕೊಳ್ಳೋದು. ನೋಡಿ, ನಮಗಿಲ್ಲಿ ಕ್ಲಾತ್ ಬೇಕು 3 ಇಂಚಸ್ಸು, ಅದಕ್ಕೆ 1/2 ಇಂಚ್ ಆ್ಯಡ್ ಮಾಡ್ಕೊಂಡು 3.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಉಳಿದಿದ್ದೆಲ್ಲ ನಮಗೆ ನೆಕ್ದು ನೋಡಿ, ಡೀಪ್ ನಮ್ಗೆ ಬಂದು 12 ಇಂಚಸ್ ಇದೆ. ಇದು ಬ್ರಾಡ್ ನೆಕ್ ಆಗಿರೋದ್ರಿಂದ ನೀವು ತುಂಬಾ ಕೇರ್ಫುಲ್ಲಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ನಿಮಗಿಲ್ಲ ಅಂದರೆ ಶೋಲ್ಡ್ರ್ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀಟಾಗಿ ಮೆಜರ್ಮೆಂಟ್ ತೊಗೊಂಡು ಕಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಿಮಗೆ ಶೋಲ್ಡ್ರ್ ಡ್ರಾಪ್ ಆಗೋ ಚಾನ್ಸಸ್ ತುಂಬ ಬರುತ್ತೆ. ಈ ಥರ ಬ್ರಾಡ್ ನೆಕ್ ಇದೆ ಅಂದರೆ, ತುಂಬ ಡೀಪ್ ನೆಕ್ ಇದ್ದರೆ. ಈಗ ಡಾಟ್ಸ್ನ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ನ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಡಾಟ್ಸ್ನ ಈ ರೀತಿ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟ್ನಾಗ ಮಾರ್ಕಿಂಗ್ ಮುಗೀತು. ಮಾರ್ಕಿಂಗ್ ವೀಲಿಂದ ನೀಟಾಗಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಯಾಕಪ್ಪ ಅಂದರೆ ನಾನು ಕೆಳಗಡೆ ಒಂದು ಲೈನಿಂಗ್ ಹಾಕ್ಕೊಂಡಿದ್ದೀನಲ್ಲ, ಸೊ ಹಾಗಾಗಿ ಕೆಳಗಡೆ ಲೈನಿಂಗಿಗೂ ಮಾರ್ಕಿಂಗ್ ಬೀಳಬೇಕು ಅನ್ನೋ ಉದ್ದೇಶದಿಂದ ಈ ರೀತಿ ಮಾರ್ಕಿಂಗ್ನ ಮಾಡ್ಕೊತಾ ಇದ್ದೀನಿ. ನಿಮಗೆ ರೆಡಿ ಸ್ಟಿಚ್ಚಲ್ಲಿ ಬರಬೇಕು ಅನ್ನೋದನ್ನು ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಮತ್ತು ನೆಕ್ದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನನಗೆ ಕೆಳಗಡೆ ವೈಟ್ ಬ್ಲೌಸ್ ಹಾಕಿದ್ದೀನಲ್ಲ, ಸೊ ಅದಕ್ಕೂ ಮಾರ್ಕಿಂಗ್ ಬೀಳಬೇಕು ಅನ್ನೋ ಉದ್ದೇಶದಿಂದ ನಾನು ನೆಕ್ಗೂ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಕರೆಕ್ಟಾಗಿ ಮಾರ್ಕಿಂಗ್ ಅನ್ನೋದು ಕಾಣಿಸ್ತಿದೆ. ಈಗ ಬ್ಯಾಕ್ ಪಾರ್ಟ್ ನನಗೆ ಮುಗೀತು. ನಾನು ವೈಟ್ ಬ್ಲೌಸಲ್ಲಿ ನಾನು ಇನ್ನೂ ಸ್ವಲ್ಪ ಡೀಪಾಗಿ ತೊಗೊಳ್ತೀನಿ. ನೆಕ್ ಶೇಪ್ನ ಚೇಂಜ್ ಮಾಡ್ತೀನಿ. ಇದು ಹೇಗಿದೆಯೋ ಹಾಗೆ, ಫಸ್ಟ್ ನಾನು ನೆಕ್ ಕಟ್ ಮಾಡಲ್ಲಲ್ಲ, ಹೇಗಿದೆಯೋ ಹಾಗೆ ಕಟ್ ಮಾಡ್ಕೊತೀನಿ. ಮತ್ತು ನೆಕ್ ಶೇಪ್ನ ಚೇಂಜ್ ಮಾಡ್ಕೊತೀನಿ. ಈಗ ಮಾರ್ಕಿಂಗ್ ಪ್ರಕಾರ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ನೋಡಿ, ಈ ರೀತಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ನೀವು ನೀಟಾಗಿ ಫಿನಿಶಿಂಗ್ ಸಮೇತ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಬ್ಯಾಕ್ ಪಾರ್ಟು ಕಟ್ಟಿಂಗ್ ಅನ್ನೋದು ಮುಗೀತು. ಈಗ ಫ್ರಂಟ್ ಪಾರ್ಟ್ಗೆ ಕಟ್ಟಿಂಗ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಉಲ್ಟಾ ಹಾಕ್ಕೊಳ್ಳಿ ಕ್ಲಾತ್ನ. ನೀವು ಬ್ಯಾಕ್ ಏನು ಕಟ್ ಮಾಡಿದ್ದೀರೋ ಬ್ಯಾಕ್ನ ಆ್ಯಸ್ ಇಟ್ ಈಸ್ ಅದ್ರ ಮೇಲಿಟ್ಟು ನೀಟಾಗಿ ಮಾರ್ಕಿಂಗ್ ಮಾಡ್ಕೊಳ್ಳಿ. ಈ ಕಡೆ ಉಕ್ಸ್ ಪಟ್ಟಿ ಕಾಜಾಪಟ್ಟಿಗೆ ನೀವು 1/4 ಇಂಚು ಎಕ್ಸ್ಟ್ರಾ ಬಿಡಲೇಬೇಕಾಗತ್ತೆ. ಇಲ್ಲಾಂದರೆ ನಿಮ್ಗೇನಾಗುತ್ತೆ ಅಂದರೆ ಚೆಸ್ಟ್ ಹತ್ರ ನಿಮಗೆ ಟೈಟ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಉಕ್ಪಟ್ಟಿ ಕಾಜಾಪಟ್ಟಿ ಹತ್ರ ನಿಮಗೆ ಸ್ಪೇಸ್ ಅನ್ನೋದು ಜಾಸ್ತಿ ಬಂದುಬಿಡುತ್ತೆ. ಹಾಗಾಗಿ ನೀವು ಒಂದು 1/4 ಇಂಚಷ್ಟು ಇಲ್ಲ 1/2 ಇಂಚಷ್ಟು ನೀವು ಎಕ್ಸ್ಟ್ರಾ ಬಿಡಬೇಕಾಗತ್ತೆ ಈ ಒಂದು ಉಕ್ಸ್ ಪಟ್ಟಿ ಮತ್ತು ಕಾಜಾಪಟ್ಟಿಗೆ. ಇಷ್ಟು ಉಕ್ಸ್ ಪಟ್ಟಿ ಕಾಜಾಪಟ್ಟಿಗೆ ಬಿಟ್ಟಾದಮೇಲೆ ನೀವು ಸೇಮ್ ಬ್ಯಾಕ್ದು ಏನಿದೆಯೋ ಮಾರ್ಕಿಂಗು ಅದ್ರ ಪ್ರಕಾರನೇ ಫ್ರಂಟ್ಗೂ ಮಾರ್ಕ್ನ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಈ ಥರ ಟ್ಯಾಪ್ ಮಾಡ್ಕೊಳ್ಳಿ. ನಿಮ್ಗೆ ಈಗಾಗಲೇ ಮಾರ್ಕಿಂಗ್ ಏನಿದೆಯೋ ಅದು ಅದೇ ರೀತಿಯಾಗಿ ಬೀಳುತ್ತೆ. ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು, ನನಗೆ ಕಾಣಿಸ್ತಿದೆ. ಸೊ ಅದ್ರ ಮೇಲೆ ನಾನು ಮತ್ತೆ ಮಾರ್ಕಿಂಗ್ ಅನ್ನೋದು ಹಾಕ್ತೀನಿ. ನೋಡಿ, ನೆಕ್ ಟಿಪ್ ಬೇಕು ನನಗೆ 7 ಇಂಚಸ್ಸು, ನಂಗೆ ರೆಡಿ 6.5 ಬರುತ್ತೆ.
7 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಲೈನ್ ಅನ್ನೋದನ್ನ ಡ್ರಾ ಮಾಡ್ತಾಯಿದ್ದೀನಿ ನೋಡಿ. ಮಾರ್ಕಿಂಗ್ ಕಾಣಿಸ್ತಿದೆ ಅನ್ಕೋತೀನಿ. ಈ ಥರ ಕರ್ವ್ ಸ್ಕೇಲ್ ತೊಗೊಂಡು ನೀಟಾಗಿ ರೌಂಡ್ ಶೇಪ್ನ ಕೊಡ್ತೀನಿ. ಇಲ್ಲೂ ಆರ್ಮೋಲ್ ಹತ್ರ ನೋಡಿ 1/2 ಇಂಚಷ್ಟು ಒಳಗಡೆಗೆ ಮಾರ್ಕಿಂಗ್ ಅನ್ನೋದು ಮಾಡ್ಕೋತಾ ಇದ್ದೀನಿ ನೋಡಿ. ಈ ರೀತಿ ನಿಮ್ಗೆ ಮಾರ್ಕಿಂಗ್ ಕಾಣಿಸ್ಬೇಕು ಅಂತಲೇ ನಾನು ತಿಕ್ಕಾಗಿ ಮಾರ್ಕಿಂಗ್ ಅನ್ನೋದು ಮಾಡ್ತಾಯಿದ್ದೀನಿ. ಇಲ್ಲಿಂದ 2 ಇಂಚಸ್ ಅಷ್ಟು ಮೈನಸ್ ಮಾಡ್ತೀನಿ ನಾನು ಫ್ರಂಟ್ನ ಕಟ್ ಮಾಡೋದಕ್ಕೆ. 2 ಇಂಚಸ್ ಮೈನಸ್ ಮಾಡಿದ್ದಾದಮೇಲೆ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೋತೀನಿ. ಸ್ಟ್ರೈಟ್ ಲೈನ್ ಡ್ರಾ ಮಾಡ್ಕೊಂಡಿದ್ದಾದಮೇಲೆ ಉಕ್ಸ್ಪಟ್ಟಿ ಕಾಜಾಪಟ್ಟಿಗೆ ಎಷ್ಟು ಕ್ಲಾತ್ ಬೇಕು ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ನಾನಿಲ್ಲಿ 1/4 ಇಂಚಷ್ಟು ಮೈನಸ್ ಮಾಡ್ತಾಯಿದ್ದೀನಿ. 1/4 ಇಂಚಷ್ಟು ಮೈನಸ್ ಮಾಡಿದ್ರೆ ನಮಗೆ ಕರೆಕ್ಟಾಗಿ ಬರುತ್ತೆ. ಸೊ ಹಾಗಾಗಿ ನಾನು 1/4 ಇಂಚಿಗೆ ಮೈನಸ್ ಮಾಡಿಕೊಂಡು ಇಲ್ಲಿಂದ ಒಂದು 3.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋತೀನಿ. ಇಲ್ಲಿಂದ 3 ಇಂಚಸ್ ಇಲ್ಲೂ ಸಹ ಅಷ್ಟೇ ನೋಡಿ. ನಿಮ್ಮ ಒಂದು ಬ್ಲೌಸ್ ಮೆಷರ್ಮೆಂಟ್ ಮೇಲೆ ಡಾಟ್ಸ್ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಚಿಕ್ಕ ಸೈಜ್ ಬ್ಲೌಸ್ ಆದರೆ ನೀವು 2 ಇಂಚ್ ತೊಗೊಂಡ್ರೆ ಸಾಕು. ಮೀಡಿಯಮ್ ಸೈಜ್ ಬ್ಲೌಸ್ 2.5 ತಗೊಳ್ಳಿ. ನಿಮಗೆ ದೊಡ್ಡ ಸೈಜ್ ಬ್ಲೌಸ್ ಆದರೆ 3 ಇಂಚನ್ನ ತಗೊಳ್ಳಿ. ಇಲ್ಲಿ ನೋಡಿ 1/4 ಇಂಚಷ್ಟು ನಾನು ಎಕ್ಸ್ಟ್ರಾ ತೊಗೋತಾ ಇದ್ದೀನಿ. ಇದು ಯಾಕಪ್ಪ ಅಂದರೆ ಚೆಸ್ಟ್ ಪಾರ್ಟ್ ಅನ್ನೋದು ನಿಮಗೆ ಪ್ರೆಸ್ ಆಗ್ದಂಗೆ ನೀಟಾಗಿ ಶೇಪ್ ಅನ್ನೋದು ಬರಬೇಕಂದ್ರೆ ನೀವು ಈ ಮೆಥಡಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡಿಕೊಂಡು ಕಟ್ ಮಾಡಿಕೊಂಡ್ರೆ ನಿಮಗೆ ಚೆಸ್ಟ್ ಶೇಪ್ ಅನ್ನೋದು ನೀಟಾಗಿ ಕೂತ್ಕೊಳ್ಳುತ್ತೆ ಮತ್ತು ಯಾವುದೇ ರೀತಿ ಟೈಟಾಗಿ ಪ್ರೆಸ್ ಆದಂಗಿರಲ್ಲ. ಸೊ ಕಂಫರ್ಟಬಲ್ ಆಗಿರುತ್ತೆ ಬ್ಲೌಸು ವೇರ್ ಮಾಡೋದಕ್ಕೆ. ಹಾಗಾಗಿ ಈ ಒಂದು ಮೆಥಡಲ್ಲಿ ನೀವು ಕಟ್ ಮಾಡಿ ನೋಡಿ ಒಂದು ಸಲ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಈ ಮೆಥಡಲ್ಲಿ ಕಟ್ ಮಾಡಿ ಸ್ಟಿಚ್ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ. ನೋಡಿ ಉಕ್ಸ್ಪಟ್ಟಿ ಕಾಜಾಪಟ್ಟಿಗೆ ಶೇಪ್ ಬೆಲ್ಟಿಂದ ನೆಕ್ ಹತ್ರ ಎಷ್ಟು ಕ್ಲಾತ್ ಇದೆ ಅಂತ ಅದರಲ್ಲಿ ಮಿಡ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ ಡಾಟ್ಸ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ನಾನು. 2 ಇಂಚಸ್ ಅಷ್ಟು ಡಾಟ್ಸ್ಗೆ ಡಿಸ್ಟೆನ್ಸ್ ಅನ್ನೋದು ಇರಬೇಕಾಗತ್ತೆ. ಒಂದು ಡಾಟಿಂದ ಇನ್ನೊಂದು ಡಾಟ್ಗೆ 2 ಇಂಚಸ್ ಅಷ್ಟು ಡಿಸ್ಟೆನ್ಸ್ ಬಿಟ್ಟು ನೀವು ಮಾರ್ಕಿಂಗ್ನ ಮಾಡ್ಕೊಳ್ಳಿ. ಆಗ ನಿಮಗೆ ಚೆಸ್ಟ್ ಕಪ್ ಶೇಪ್ ಅನ್ನೋದು ನೀಟಾಗಿ ಕೂರುತ್ತೆ ನೋಡಿ. 2 ಇಂಚಸ್ಗೆ ಒಂದು ಮೈನಸ್ನ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಇಲ್ಲೂ 2 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳಿ. 4th ಡಾಟು ಇಲ್ಲಿ ಮಾರ್ಕ್ ಮಾಡ್ಕೋತೀನಿ ನಾನು ನೋಡಿ. ಈ ರೀತಿ ನೋಡಿ ಫ್ರಂಟ್ ಮಾರ್ಕಿಂಗು ನನಗೆ ಮುಗೀತು. ನಿಮಗೆ ಕಾಣಿಸಲ್ವೇನೋ ಅಂತ ನಾನು ಇನ್ನೊಂದು ಸಲ ಡಾರ್ಕಾಗಿ ಮಾರ್ಕ್ನ ಮಾಡ್ಕೋತಾ ಇದ್ದೀನಿ ನೋಡಿ. ಈ ವೈಟು ಕ್ಲಾತ್ ಮೇಲೆ ಯೆಲ್ಲೋ ಕಲರು ಮಾರ್ಕ್ ಪೀಸ್ ಆಗಿರೋದ್ರಿಂದ ನಿಮಗೆ ಅಷ್ಟು ಟಾಯ್ಲೆಟಾಗಿ ಕಾಣಿಸ್ತಿಲ್ಲ. ಸೊ ಕಟ್ಟಿಂಗ್ ಮಾಡಿದ್ದಾದಮೇಲೆ ನಾನು ಈ ಕಡೆ ಬ್ಲೂ ಕಲರ್ ಮೇಲೆ ಮಾರ್ಕ್ ಹಾಕಿ ತೋರಿಸ್ತೀನಿ ನಿಮಗೆ ಫ್ರಂಟಲ್ಲಿ ಯಾವ ರೀತಿ ಶೇಪ್ ಬರುತ್ತೆ ಅಂತ. ನೀವು ನೋಡಿ ಈ ರೀತಿ ಡಾಟ್ಸ್ನ ಮಾರ್ಕ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಫ್ರಂಟ್ ಪಾರ್ಟಲ್ಲಿ ಬ್ಲೌಸು ತುಂಬಾ ಪರ್ಫೆಕ್ಟಾಗಿ ಬರುತ್ತೆ, ಯಾವುದೇ ಡೌಟ್ ಇಲ್ಲ. ಈಗ ನೋಡಿ ಮಾರ್ಕಿಂಗ್ ಪ್ರಕಾರನೇ ನೀಟಾಗಿ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ. ನೀವು ಮಾರ್ಕಿಂಗು ಕಟ್ಟಿಂಗು ಯಾವ ಥರ ಮಾಡ್ಕೋತೀರೋ ನಿಮ್ಮ ಬ್ಲೌಸ್ ಫಿನಿಶಿಂಗು ಸಹ ಅದೇ ರೀತಿ ಬರುತ್ತೆ ನೋಡಿ. ಎಷ್ಟು ನೀಟಾಗಿ ಕಟ್ಟಿಂಗ್ ಅನ್ನೋದು ಮುಗೀತು ಫ್ರಂಟ್ ಪಾರ್ಟ್ದು. ಇಷ್ಟಾದಮೇಲೆ ನಾನು ಮಾರ್ಕ್ ವೀಲಿಂದ ಮಾರ್ಕ್ ಮಾಡ್ಕೊಂಡಿಲ್ಲ. ಸೊ ಈಗ ಮಾರ್ಕ್ ವೀಲಿಂದ ಮಾರ್ಕ್ ಮಾಡ್ಕೋತಾ ಇದ್ದೀನಿ ನೋಡಿ. ಡಾಟ್ಸ್ನ ಈ ರೀತಿ ಮಾರ್ಕಿಂಗ್ ವೀಲಿಂದ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸ್ಟಿಚಿಂಗ್ ಟೈಮಲ್ಲಿ ತುಂಬಾ ಈಸಿ ಆಗುತ್ತೆ. ಸ್ಟಿಚ್ ಮಾಡ್ಕೋಬೇಕಾದ್ರೆ ಮಾರ್ಕಿಂಗ್ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಸ್ಟಿಚಿಂಗಿಗೂ ಈಸಿ ಆಗುತ್ತೆ. ಈ ರೀತಿ ಮಾರ್ಕ್ ವೀಲ್ ಯೂಸ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಡೋದ್ರಿಂದ ನೆಕ್ಕಿಗೂ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಕೆಳಗಡೆ ಇರೋ ಲೈನಿಂಗಲ್ಲಿ ನನಗೆ ಮಾರ್ಕಿಂಗ್ ಅನ್ನೋದು ಕಾಣಿಸ್ಬೇಕಾಗಿ ಮಾರ್ಕ್ ವೀಲಿಂದ ಮಾರ್ಕ್ ಮಾಡ್ಕೊಂಡು ನೋಡಿ. ಮಾರ್ಕ್ ವೀಲಿಂದ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈ ಕಡೆ ಬಟ್ಟೆ ಟರ್ನ್ ಮಾಡಿದ್ರೆ ನಮ್ಗೆ ಮಾರ್ಕಿಂಗು ಅಷ್ಟೇ ಚೆನ್ನಾಗಿ ಕಾಣಿಸ್ತೈತೆ. ನಿಮ್ಗೆ ಯಾವ ರೀತಿ ಆ ಕಡೆ ಮಾರ್ಕಿಂಗ್ ಮಾಡಿದ್ದೀವೋ ಅದೇ ರೀತಿಯಾಗಿ ಈ ಕಡೆಗೆ ಕಾಣಿಸ್ತಿದೆ. ಈಗ ಅದರ ಮೇಲೇ
ಮಾರ್ಕ್ ವಿಲ್ ಯೂಸ್ ಮಾಡಿರೋ ಮಾರ್ಕಿಂಗ್ ಮೇಲೇ ಚಾಕಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡ್ಕೋತಾ ಇದ್ದೀನಿ ನೋಡಿ. ಇದ್ರ ಮೇಲೆ ನಿಮಗೆ ಪರ್ಫೆಕ್ಟಾಗಿ ಕಾಣಿಸ್ತಾ ಇದೆ ನೋಡಿ. ಇದಕ್ಕೂ ನೆಕ್ಕಿಗೂ ನಾನು ಮಾರ್ಕ್ ವಿಲ್ ಕೊಟ್ಟಿದ್ನಲ್ಲ, ಸೊ ಅದ್ರ ಮೇಲೇ ಮಾರ್ಕ್ ಮಾಡಿಕೊಂಡೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಇದು ಫ್ರಂಟ್ ಶೇಪು ಮಾರ್ಕಿಂಗ್ ಅನ್ನೋದು ಈ ರೀತಿ ಬಂದಿದೆ. ಕಟ್ಟಿಂಗು ಆಗಿದೆ ನೋಡಿ. ಇದು ಫ್ರಂಟು ಮತ್ತು ಬ್ಯಾಕ್ದು ಕಟ್ಟಿಂಗ್ ಮುಗ್ದಿರೋದು. ಈಗ ನಾವು ಯಾವ ಕಟ್ ಮಾಡಬೇಕಪ್ಪ ಅಂದರೆ ಸ್ಲೀವ್ಸು ಮತ್ತು ಶೇಪ್ ಬೆಲ್ಟ್ನ ಕಟ್ ಮಾಡಬೇಕು. ಫಸ್ಟಿಗೆ ಸ್ಲೀವ್ನ ಕಟ್ ಮಾಡ್ತೀನಿ ನೋಡಿ. ಈ ಒಂದು ಲೈನಿಂಗ್ ಕ್ಲಾತು ಹಿಂಗೆ ಉಳಿದಿರುತ್ತಲ್ಲ, ಅದನ್ನ ನೀಟಾಗಿ ಈ ರೀತಿ ಫೋಲ್ಡ್ನ ಮಾಡ್ಕೊಳ್ಳಿ. ಇಷ್ಟು ಫೋಲ್ಡ್ ಮಾಡ್ಕೊಂಡಿದ್ದಾದಮೇಲೆ ನಿಮಗೆ ಆರ್ಮೋಲ್ ಲೂಸು ಎಷ್ಟಿದೆ ಅಂತ ಹೇಳಿಬಿಟ್ಟು ನೀವು ಬ್ಯಾಕ್ ಪಾರ್ಟ್ ಮಾರ್ಕಿಂಗ್ ಮಾಡಿರ್ತೀರಲ್ಲ, ಈಗಾಗಲೇ ಮಾರ್ಕಿಂಗ್ ಮಾಡಿ ಕಟ್ ಮಾಡಿರ್ತೀರ ನೋಡಿ, ಅದನ್ನು ತಗೊಂಡು ಚೆಕ್ ಮಾಡ್ಕೊಳ್ಳಿ ಒಂದು ಸಲ ಎಷ್ಟು ಬೇಕು ನಿಮಗೆ ಅಂತ ನೋಡಿ. 10.5 ಬರುತ್ತೆ. 9 ನನಗೆ ಆರ್ಮೋಲ್ ಲೂಸ್ ಬೇಕು, 1.5 ಎಕ್ಸ್ಟ್ರಾ ಮಾರ್ಜಿನಿಗೆ ಬಿಟ್ಟಿದ್ದೀನಲ್ಲ ಅದಕ್ಕೆ 10.5 ಬರ್ತಿದೆ. ಅದರಲ್ಲಿ 1 ಇಂಚ್ ಮೈನಸ್ ಮಾಡ್ಕೊಂಡು ನಾನು 9.5 ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ಕೋತೀನಿ. ಮೆಜರ್ಮೆಂಟ್ ಬ್ಲೌಸ್ ತಗೊಳ್ಳಿ. ಉದ್ದ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಫಸ್ಟು, ಸ್ಲೀವ್ ಉದ್ದ. ಸೊ ಇದು 8.5 ಇದೆ. ಅವರು 9.25 ಇಡಕ್ಕೆ ಹೇಳಿದ್ರು. ಸೊ ಹಾಗಾಗಿ ನಾನು ಇನ್ನು ಸ್ವಲ್ಪ ಲೆಂತಲ್ಲಿ ಎಕ್ಸ್ಟ್ರಾ 10.25 ತೊಗೋತಾ ಇದ್ದೀನಿ. 10.25 ತೊಗೊಂಡ್ರೆ ನಿಮಗೆ ರೆಡಿ 9.25 ಬರುತ್ತೆ. ಈ ರೀತಿ 10.25ಗೆ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೋಬೇಕಾಗುತ್ತೆ. ಈಗ 9.5 ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲೂ ಸಹ 9.5 ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ನಾನು 4 ಇಂಚಷ್ಟು ಡೌನ್ನ ಮಾಡ್ತೀನಿ. ಇಲ್ಲಿಂದ 1.5 ಇಂಚಸ್ ನಾನೇನು ಮಾರ್ಜಿನ್ ಬಿಟ್ಟಿದ್ದೀನಿ ಎಕ್ಸ್ಟ್ರಾ, ಅದಕ್ಕೆ ಒಂದು ಮಾರ್ಕ್ನ ಮಾಡ್ತೀನಿ. ಈಗ ಒಂದು 2.5 ಇಂಚಿಗೆ ಒಂದು ಮಾರ್ಕ್ ಮಾಡಿ ಸ್ಟ್ರೈಟ್ ಲೈನ್ನ ಈ ರೀತಿ ಡ್ರಾ ಮಾಡಿಕೊಂಡು ಶೇಪ್ ಅನ್ನೋದನ್ನು ಕೊಡಬೇಕಾಗುತ್ತೆ ನೋಡಿ. ಈ ರೀತಿ ಶೇಪ್ನ ಕೊಟ್ಟರೆ ನಿಮ್ಗೆ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಹ್ಯಾಂಡ್ ಲೂಸ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕು. ಹ್ಯಾಂಡ್ ಲೂಸ್ ಇದೆ ಇಲ್ಲಿ 15, 5.25 ಇದೆ. 5.25ಗೆ 1.5 ಇಂಚ್ ಆ್ಯಡ್ ಮಾಡಿದ್ರೆ ಸ್ಲೀವ್ ಲೂಸ್ ಬರುತ್ತೆ. ಈ ರೀತಿ 2 ಪಾಯಿಂಟ್ನ ಸೇರಿಸಿ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಈಗ ಮಾರ್ಕಿಂಗ್ ಮೇಲೇ ನೀಟಾಗಿ ಕಟ್ ಮಾಡ್ಕೋತೀನಿ. ಸೊ ನನಗಿಲ್ಲಿ 2 ಪೀಸಸ್ಗೆ ಬಟ್ಟೆ ಕಟ್ಟಬೇಕಾಗಿ ಬರುತ್ತೆ. ಅದನ್ನು ಬಟ್ಟೆ ಕಟ್ತೀನಿ. ಈ ಮೆಥಡಲ್ಲಿ ಸ್ಲೀವ್ ಕಟ್ ಮಾಡೋದ್ರಿಂದ ನಿಮಗೆ ಬಟ್ಟೆ ಪೀಸ್ ಕಟ್ಟಬೇಕಾಗಿ ಬರುತ್ತಲ್ಲ, ಸೊ ಅದು 2 ಪೀಸ್ಗೆ ಕಟ್ಟೋದ್ರಿಂದ ಕೆಲಸ ಬೇಗ ಆಗುತ್ತೆ. ಇಲ್ಲಾಂದರೆ ನೀವು 4 ಪೀಸ್ಗೂ ಕಟ್ಟೋ ಥರ ಇಟ್ಕೊಂಡ್ರೆ ನಿಮಗೆ ಕಷ್ಟ ಅನಿಸುತ್ತೆ. ಈಗ ಶೇಪ್ ಬೆಲ್ಟ್ನ ಸ್ಟಿಚ್ ಮಾಡೋ ಟೈಮು ನೋಡಿ. ಶೇಪ್ ಬೆಲ್ಟ್ನ ಈ ರೀತಿ ಬಟ್ಟೆನ ಈ ರೀತಿ ಹಾಕ್ಕೊಳ್ಳಿ. ಈ ರೀತಿ ಹಾಕ್ಕೊಂಡ್ಮೇಲೆ ಮೆಜರ್ಮೆಂಟ್ನ ಒಂದು ಸಲ ಚೆಕ್ ಮಾಡ್ಕೊಳ್ಳಿ, ಎಷ್ಟು ಮೆಜರ್ಮೆಂಟು ಬೇಕು ಅಂತ. ಎಷ್ಟು ಮೆಜರ್ಮೆಂಟ್ ಬೇಕು ಅಂತ ಚೆಕ್ ಮಾಡ್ಕೊಳ್ಳಿ. 10.5 ಬೇಕು. 10.5ಗೆ ಒಂದು ಮಾರ್ಕಿಂಗ್ ಮಾಡ್ಕೊಳ್ಳಿ. ನಾನೊಂದು 1/2 ಇಂಚು ಎಕ್ಸ್ಟ್ರಾನೇ ತಗೋತೀನಿ. ಯಾಕಂದರೆ ಸ್ಟಿಚ್ ಮಾಡಿದ್ದಾದಮೇಲೆ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ಯಾವಾಗಲೂ ಅಷ್ಟೇ ಒಂದು 1/2 ಇಂಚಷ್ಟು ಜಾಸ್ತಿನೇ ತಗೊಳ್ತೀನಿ. ಈ ರೀತಿ ತೊಗೊಂಡಿದ್ದಾದಮೇಲೆ 4 ಇಂಚು ಫ್ರಂಟಲ್ಲಿ ತೊಗೋತೀನಿ. ಇಲ್ಲಿ 3.5 ಇಂಚ್ ತೊಗೋತೀನಿ ಸೈಡಲ್ಲಿ. ಈಗ ಮಾರ್ಕಿಂಗ್ ಮುಗೀತು. ಕಟ್ ಮಾಡ್ತಾಯಿದ್ದೀನಿ ಶೇಪ್ ಬೆಲ್ಟ್ನ ನೋಡಿ. ಈ ಮೆಥಡಲ್ಲಿ ಎಷ್ಟು ಈಸಿಯಾಗಿ ಶೇಪ್ ಬೆಲ್ಟ್ನ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ತಾಯಿದ್ದೀನಿ ಅಂತ ನೋಡಿ. ಸೊ ಈ ರೀತಿ ಈಸಿ ಮೆಥಡಲ್ಲಿ ನಿಮಗೆ ಕಟ್ಟಿಂಗ್ಸ್ ಬೇಕು, ಸ್ಟಿಚಿಂಗ್ಸ್ ಬೇಕು ಅನ್ನೋಂಗಿದ್ರೆ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ. ಖಂಡಿತ ಈಸಿಯಾಗಿರೋ ಮೆಥಡಲ್ಲಿ ಸ್ಟಿಚಿಂಗು ಮತ್ತು ಕಟ್ಟಿಂಗ್ಸು ತುಂಬಾ ಕಲಿಯೋದಕ್ಕೆ ಸಿಗುತ್ತೆ ಅಂತಲೇ ಹೇಳ್ತೀನಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋ ಎಲ್ರಿಗೂ ಧನ್ಯವಾದಗಳು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೋಡಿ. ಲೈನಿಂಗ್ ಎಲ್ಲ ಕಟ್ ಮಾಡಿದ್ದು ಮುಗೀತು. ಫ್ರಂಟು ಬ್ಯಾಕು ಶೇಪ್ ಬೆಲ್ಟು ಮತ್ತು ಸ್ಲೀವ್ಸು
ಈಗ ನಾನು ವೈಟ್ದನ್ನು ಸಪ್ರೇಟ್ ಮಾಡ್ತೀನಿ. ವೈಟ್ ಬ್ಲೌಸ್ ಲೈನಿಂಗ್ ಕಟ್ ಮಾಡಿದ್ನಲ್ಲ, ಸೊ ಅದನ್ನ ಸಪ್ರೇಟ್ ಮಾಡ್ತೀನಿ. ಯಾಕಂದರೆ ಈಗ ನಾನು ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೋತೀನಿ. ಎರಡು ಬ್ಲೌಸ್ಗೆ ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೋಬೇಕು. ಸೊ ಹಾಗಾಗಿ ವೈಟ್ನ ಸಪ್ರೇಟ್ ಮಾಡ್ತಾಯಿದ್ದೀನಿ. ನೋಡಿ, ನೀಟಾಗಿ ವೈಟ್ ಬ್ಲೌಸ್ ಪೀಸ್ನ ಸಪ್ರೇಟಾಗಿ ತೆಗೆದಿಟ್ಟೆ. ಈಗ ಇದಕ್ಕೆ ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೋಬೇಕು. ನೋಡಿ, ಮೇನ್ ಫ್ಯಾಬ್ರಿಕ್ಕು ಈ ರೀತಿ ಇದೆ ವರ್ಕು. ಇದು ಅಷ್ಟೇ ವರ್ಕ್ ಮಾಡಿಸಿರೋದು. ತುಂಬ ಚೆನ್ನಾಗಿ ಬಂದಿದೆ ವರ್ಕ್ ಅನ್ನೋದು. ವರ್ಕ್ ಬ್ಲೌಸ್ ಕಟ್ ಮಾಡಬೇಕಾದ್ರೆ ತುಂಬಾ ಕೇರ್ಫುಲ್ಲಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಒಂದು ಸಲ ಯಾಮಾರಿ ಕಟ್ ಮಾಡಿದ್ರು ನಮಗೆ ಬ್ಲೌಸ್ ಎಲ್ಲ ಹಾಳಾಗ್ಬಿಡುತ್ತೆ. ಸೊ ಹಾಗಾಗಿ ಈ ರೀತಿ ನೀಟಾಗಿ ಸೆಟ್ ಮಾಡ್ಕೊಳ್ಳಿ. ಬ್ಯಾಕ್ ಸೈಡು ಮತ್ತು ಮೇಲೆ ಕೆಳಗಡೆ ಎರಡೂ ನಿಮಗೆ ನೆಕ್ ಅನ್ನೋದು ವರ್ಕ್ ಮಾಡಿರೋದು ಕರೆಕ್ಟಾಗಿ ಬರಬೇಕು ಲೆವೆಲಾಗಿ. ಆಗ ನೀವು ಆ ರೀತಿ ಸೆಟ್ ಮಾಡಿಕೊಂಡು ಲೈನಿಂಗ್ನ ಈ ರೀತಿ ಒಂದು ವರ್ಕ್ ಮಾಡಿಸಿರ್ತೀರಲ್ಲ ಆ ನೆಕ್ ಕರೆಕ್ಟಾಗಿ ಈ ರೀತಿ ಇಟ್ಟು ನೀವು ಒಂದು ಸಲ ಇಲ್ಲ ಅಂದರೆ 2-3 ಸಲ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡು ನೀವು ಕಟ್ ಮಾಡ್ಕೋಬೇಕಾಗತ್ತೆ. ನೀವು ಉತ್ತಮ ಕೆಳಗಡೆ ಹಾಕ್ಕೊಂಬಿಟ್ಟು ಒಂದೇ ಸಲಿಗೆ ಎಲ್ಲ ಪೀಸಸ್ಸು ಅದ್ರ ಮೇಲೆ ಹಾಕಿ ಕಟ್ ಮಾಡ್ಕೊಳ್ಳೋದು ಉತ್ತಮ ಅನ್ನೋದು ನನ್ನ ಅಭಿಪ್ರಾಯ. ನೋಡಿ, ಬ್ಯಾಕ್ ಪಾರ್ಟು ಮುಗೀತು. ಈಗ ಫ್ರಂಟ್ ಪಾರ್ಟು ನೋಡಿ. ಫ್ರಂಟಲ್ಲೂ ಅಷ್ಟೇ ಎಷ್ಟು ಚೆನ್ನಾಗಿ ಬಂದಿದೆ ವರ್ಕ್ ಅಂತ. ತುಂಬಾ ಬ್ಯೂಟಿಫುಲ್ ಆಗಿದೆ ಈ ವರ್ಕ್ ಡಿಸೈನು. ಈ ವರ್ಕ್ ಹೇಗನ್ನಿಸ್ತು ಇಲ್ಲ ನೀವು ಸ್ಕ್ರೀನ್ಶಾಟ್ ಬೇಕಾದ್ರೆ ತೊಗೊಳ್ಳಿ. ನೀವು ಈ ಥರ ಬೇಕಾದ್ರೆ ಮಾಡಿಸ್ಕೊಳ್ಳಿ. ವರ್ಕು ತುಂಬಾ ಚೆನ್ನಾಗಿತ್ತು. ಲುಕ್ಕು ಅಷ್ಟೇ ತುಂಬಾ ಚೆನ್ನಾಗಿದೆ ಬ್ಲೌಸು. ಈ ಒಂದು ವರ್ಕು ಅಷ್ಟೇ. ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ವೀಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ. ನೋಡಿ, ಈಗ ಫ್ರಂಟ್ ಪಾರ್ಟು ಮುಗೀತು. ಈಗ ಹ್ಯಾಂಡ್ಸ್ ಕಟ್ ಮಾಡ್ಕೊಳ್ಳೋಕ್ಕೆ ಉಳಿದಿರೋ ಕ್ಲಾತ್ನ ಈ ರೀತಿ ಹಾಕ್ಕೋಬೇಕು. ನೋಡಿ, ಈ ರೀತಿ ಹ್ಯಾಂಡ್ಸ್ನ ನೀಟಾಗಿ ಸೆಟ್ ಮಾಡ್ಕೊಳ್ತಾ ಕಟ್ ಮಾಡಬೇಕಾಗತ್ತೆ. ಒಂದು ಸಲ ಶೋಲ್ಡ್ರಿಗೆ ಮಿಡ್ಲಿಗೆ ಬರೋ ಥರ ಶೋಲ್ಡ್ರ್ ಹತ್ರ ಮಿಡ್ಲಿಗೆ ವರ್ಕ್ ಬರಬೇಕು. ಆ ಥರ ನೀವು ಇಟ್ಟು ಈ ಒಂದು ಕ್ಲಾತ್ ಅನ್ನೋದನ್ನು ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಸ್ಲೀವ್ ಕಟ್ಟಿಂಗು ಮುಗೀತು. ಈಗ ಶೇಪ್ ಬೆಲ್ಟ್ ಕಟ್ಟಿಂಗು. ಶೇಪ್ ಬೆಲ್ಟ್ ಈಗಾಗಲೇ ಕಟ್ ಮಾಡ್ಕೊಂಡಿರ್ತೀರ ಅದನ್ನು ಇದ್ರ ಮೇಲಿಟ್ಟು ಕಟ್ಟಿಂಗ್ ಅನ್ನೋದನ್ನು ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಎಕ್ಸ್ಟ್ರಾ ಕ್ಲಾತೇ ಬಿಟ್ಟು ಕಟ್ ಮಾಡ್ಕೋಬೇಕು. ಬಿಗಿನರ್ಸ್ ಆದರೆ ನೀವು ಅಷ್ಟಕ್ಕಷ್ಟೇ ಕಟ್ ಮಾಡಿಕೊಂಡ್ರೆ ನಿಮ್ಗೆ ಅಡ್ಜಸ್ಟ್ ಆಗಲ್ಲ ಕ್ಲಾತು. ಮತ್ತು ಮೇನ್ ಕ್ಲಾತ್ ಸಾಲದೆ ಬಂದರೆ ನಿಮ್ಗೆ ಯಾವುದೇ ರೀತಿ ಅದನ್ನ ರೆಡಿ ಮಾಡ್ಕೊಳ್ಳೋಕ್ಕೂ ಕಷ್ಟ ಆಗುತ್ತೆ. ಈಗ ಇನ್ನೊಂದು ಬ್ಲೌಸ್ ತೋರಿಸ್ತೀನಿ ನೋಡಿ. ಇದನ್ನು ಕಟ್ ಮಾಡ್ಕೊಳ್ಳೋಣ ಅಂತ. ಇದು ಆಫ್ ವೈಟ್, ಆ್ಯಕ್ಚುಲಿ ಆಫ್ ವೈಟ್ ಲೈನಿಂಗ್ ನನಗೆ ಸಿಗಲಿಲ್ಲ. ಸೊ ಹಾಗಾಗಿ ನಾನು ಈ ಥರ ಫುಲ್ ವೈಟಲ್ಲಿ ತಂದಿದ್ದೀನಿ. ಈ ಒಂದು ವರ್ಕು ಹ್ಯಾಂಡ್ಸ್ಗೆ ಬರುತ್ತೆ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ವರ್ಕ್ ಅಂತ. ನನಗೆ ತುಂಬಾ ಇಷ್ಟ ಆಯಿತು ಈ ಹ್ಯಾಂಡ್ ವರ್ಕು. ಇದು ಹ್ಯಾಂಡ್ಸ್ಗೆ ಮಾತ್ರ. ನೋಡಿ, ಈ ಒಂದು ಡಿಸೈನು ಸ್ಯಾರಿ ಬ್ಲೌಸ್. ಇದು ಸ್ಯಾರಿ ಈ ಕಲರ್ ಇದೆ, ಬ್ಲೌಸು ಇದು ವೈಟ್ ಇದೆ. ಸೊ ಅದಕ್ಕೆ ಸ್ಯಾರಿ ಕಲರ್ ಕಾಂಟ್ರಾಸ್ಟಲ್ಲಿ ಫ್ಲವರ್ಸ್ನ ಹಾಕಿರೋದು. ಈ ಬ್ಲೌಸ್ ಡಿಸೈನ್ ಏನಿದೆ ಅಂದರೆ ನೋಡಿ, ಮಕ್ಕಳೆಲ್ಲ
ವಾಕ್ ಮಾಡ್ತಾ ಇರೋ ಥರ ಬ್ಲೌಸ್ ಡಿಸೈನ್ ಬಂದಿದೆ, ತುಂಬಾ ಚೆನ್ನಾಗಿದೆ. ಹ್ಯಾಂಡ್ಸ್ ಕಟ್ ಮಾಡಿದಾದಮೇಲೆ ಬ್ಯಾಕು ಫ್ರಂಟ್ ಎರಡಕ್ಕೂ ಈ ರೀತಿ ಫೋಲ್ಡ್ನ ಮಾಡ್ಕೊಳ್ಳಿ. ಈ ರೀತಿ ಫೋಲ್ಡ್ ಮಾಡಿಕೊಂಡು ಬ್ಯಾಕು ಮತ್ತು ಫ್ರಂಟು ಶೇಪ್ ಬೆಲ್ಟ್ ಎಲ್ಲ ಕಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಫೋಲ್ಡ್ನ ಮಾಡ್ಕೊಂಡು ನೀಟಾಗಿ ನೋಡಿ. ಬ್ಯಾಕ್ ಪಾರ್ಟು ನೀವು ಚೆಕ್ ಮಾಡ್ಕೊಳ್ಳಿ, ಎಲ್ಲಿ ಇಟ್ಕೊಂಡ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡಿದ್ದಾದಮೇಲೆ ನೀವು ಕಟ್ ಮಾಡಬೇಕು. ಈ ರೀತಿ ನೀಟಾಗಿ ನೋಡ್ತಿದ್ದೀರಲ್ಲ, ಈ ರೀತಿ ಸೆಟ್ ಮಾಡ್ಕೋಬೇಕಾಗತ್ತೆ. ಸೆಟ್ ಮಾಡ್ಕೊಂಡು ನೀವು ಬೇಕಾದ್ರೆ ಗುಂಡು ಪಿನ್ ಬೇಕಾದ್ರೆ ಹಾಕ್ಕೋಬೋದು. ಈ ರೀತಿ ನೀಟಾಗಿ ಪ್ಲೇಸ್ ಮಾಡ್ಕೊಳ್ಳಿ. ಎಲ್ಲಿ ಜಾಗ ಸಿಕ್ಕುತ್ತೋ ಅಲ್ಲಲ್ಲಿ ನೀವು ಇಟ್ಟು ನೋಡಿ. ಇದು ಈ ಗೊಂಬೆ ಬಂದಿದೆಯಲ್ಲ, ಸೊ ಈ ಗೊಂಬೆ ಮೇಲಕ್ಕೆ ಇರಬೇಕು. ಆ ಥರನೇ ನಾವು ಕಟ್ಟಿಂಗು ಮತ್ತು ಸ್ಟಿಚಿಂಗ್ನ ಮಾಡ್ಕೋಬೇಕಾಗತ್ತೆ. ಗುಂಡು ಪಿನ್ ಹಾಕೊಂಡು ನಾನು ಸೇಫ್ಟಿಯಾಗಿ ಇಟ್ಕೊತಾ ಇದ್ದೀನಿ ನೋಡಿ. ಈ ರೀತಿ ಗುಂಡು ಪಿನ್ನ ಹಾಕ್ಕೋಬೇಕಾಗತ್ತೆ. ಗುಂಡು ಪಿನ್ನ ಹಾಕ್ಕೊಂಡ್ಮೇಲೆ ನೋಡಿ, ಶೇಪ್ ಬೆಲ್ಟ್ನ ಸ್ಟಿಚ್ ಮಾಡೋಕ್ಕೆ ಜಾಗ ಎಲ್ಲರೂ ಸಾಕಾಗತ್ತಾ ಅಂತ ನೋಡ್ತಾ ಇದ್ದೀನಿ. ಸೊ ನನಗೆ ಶೇಪ್ ಬೆಲ್ಟ್ ಸ್ಟಿಚ್ ಮಾಡೋಕ್ಕೆ ಜಾಗ ಸಾಕಾಗ್ತಾಯಿಲ್ಲ. ನೀಟಾಗಿ ಒಂದು 1/2 ಇಂಚಷ್ಟು ಮಾರ್ಜಿನ್ ಬಿಟ್ಟು ಬಟ್ಟೆನ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಸ್ಲೀವ್ದು ಕಟ್ ಮಾಡಿದ್ದಾಯಿತು. ಈಗ ಬ್ಯಾಕ್ ಪಾರ್ಟು ನೋಡಿ, ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಈ ರೀತಿ ನೀಟಾಗಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಈಗ ಬ್ಯಾಕ್ ಪಾರ್ಟ್ನ ಕಟ್ ಮಾಡೋಣ. ಅದು ಅಷ್ಟೇ ಸೇಮ್ ಅದೇ ರೀತಿ ಇಟ್ಟು ಬ್ಯಾಕ್ದೆಲ್ಲ ಆಯ್ತಲ್ಲ. ಈಗ ಫ್ರಂಟ್ ಪಾರ್ಟು ಕಟ್ ಮಾಡ್ತಾಯಿದ್ದೀನಿ ನೋಡಿ. ನಿಮ್ಗೆ ಫ್ಲವರ್ಸು ಏನೂ ಬಂದಿಲ್ಲ ಅಂದರೆ ನೀವು ಆರಾಮಾಗಿ ಯಾವ ರೀತಿ ಬೇಕಾದ್ರೂ ನೀವು ಕಟ್ ಮಾಡ್ಕೋಬೋದು. ಸೊ ಇದರಲ್ಲಿ ಏನೋ ಪುಟ್ಟ ಪುಟ್ಟ ಫ್ಲವರು ಏನೋ ಡಿಸೈನ್ ಬಂದಿದ್ರೆ ನೀವು ಯಾವುದೇ ಕಾರಣಕ್ಕೂ ನೋಡಿ, ಈ ರೀತಿ ಡಿಸೈನ್ ಬಂದಿಲ್ಲ ಅಂದರೆ ನೀವು ಎಲ್ಲಿ ಬೇಕಾದ್ರೂ ಅಡ್ಜಸ್ಟ್ ಮಾಡಿಕೊಂಡು ಕಟ್ ಮಾಡ್ಕೋಬೋದು. ಡಿಸೈನ್ ಬಂದರೆ ನಮಗೆ ಆ ಡಿಸೈನ್ ಪ್ರಕಾರ ನಾವು ಹೋಗಬೇಕಾಗತ್ತೆ ನೋಡಿ. ಶೇಪ್ ಬೆಲ್ಟ್ಗೆ ನಮಗೆ ಬಟ್ಟೆ ಸಾಕಾಗಲ್ಲ, ಆಗ ನಾನಿಲ್ಲಿ ಪೀಸ್ನ ಅಟ್ಯಾಚ್ ಮಾಡ್ತೀನಿ. ಪೀಸ್ ಅಟ್ಯಾಚ್ ಮಾಡಿನೇ ನಾನು ಈ ಒಂದು ಬ್ಲೌಸ್ನ ಸ್ಟಿಚ್ ಮಾಡೋಕ್ಕಾಗತ್ತೆ. ನಾನು ಸಾಧ್ಯವಾದಷ್ಟು ಹೇಳೋದೇನೆಂದರೆ, ತುಂಬ ನೀವು ಬ್ಲೌಸಸ್ಗೆಲ್ಲ ಈ ತೋಳಿಗೆಲ್ಲ ನೀವೇನಾದರೂ ಪೀಸ್ ಕಟ್ಟಿ ಸ್ಟಿಚ್ ಮಾಡಿಕೊಂಡ್ರೆ ತುಂಬ ದಿನ ಬಾಳಿಕೆ ಬರಲ್ಲ. ಸಾಧ್ಯವಾದಷ್ಟು ನೀವು ಪೀಸ್ ಕಟ್ಟದೇ ಸ್ಟಿಚ್ ಮಾಡಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಸ್ವಲ್ಪ ಬ್ಲೌಸು ಲೆಂತಿಯಾಗಿರೋದಿದ್ರೆ ಆ ಥರ ಪೀಸ್ ಕಟ್ಟೋ ಅವಶ್ಯಕತೆ ಇರಲ್ಲ, ಇಲ್ಲಾಂದರೆ ಎಲ್ಲದಕ್ಕೂ ಪೀಸ್ ಕಟ್ಟಬೇಕಾಗಿ ಬರುತ್ತೆ. ಸೊ ಅದನ್ನ ನೋಡ್ಕೊಂಡು ನೀವು ಬ್ಲೌಸನ್ನು ನೋಡಿ ಸ್ಯಾರಿ ತೊಗೊಂಡ್ರೆ ಉತ್ತಮ ಅನ್ನೋದು ನನ್ನ ಅಭಿಪ್ರಾಯ. ಹಿಂಜೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೋಡಿ, 2 ಬ್ಲೌಸು ಕಟ್ಟಿಂಗು ಅಟ್ ಎ ಟೈಮಿಗೆ ಮುಗೀತು. ಸೊ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನಿಮ್ಗೆ ಯಾವ ರೀತಿ ವಿಡಿಯೋ ಬೇಕು ಅಂತಲೂ ಕಮೆಂಟ್ ಮಾಡಿ. ಸೊ ಈ ಒಂದು ವರ್ಕ್ ಡಿಸೈನ್ ಹೇಗಿತ್ತು,
ಮತ್ತು ನಾನು ಹೇಳ್ಕೊಟ್ಟಿರೋ ಮೆಜರ್ಮೆಂಟಲ್ಲಿ ನೀವು ಕಟ್ ಮಾಡಿ ಸ್ಟಿಚ್ ಮಾಡಿದರೆ ಫಿಟ್ಟಿಂಗ್ ಹೇಗೆ ಬರುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.